ಲಾಸ್ಟ್ ಇಯರ್ ಅವರು ಸ್ಕೂಲ್ ಬಿಟ್ಟಿರೋದು ಸರ್, ಈ ವರ್ಷ ಅಲ್ಲ. ನಮ್ಮಲ್ಲೇ ಓದ್ತಾ ಇತ್ತು, ನನಗೆ ನೆನಪಿದೆ. ಅವನು ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಬುದ್ಧಿವಾದ ಹೇಳಿದ್ರಂತೆ. ಅದೇ ಮಕ್ಕಳದು ಬಿಹೇವಿಯರ್ ಬಗ್ಗೆನೂ ಪೇರೆಂಟ್ ನ ಕರೆಸ್ತಾ ಇರ್ತಾರೆ ನಮ್ಮಲ್ಲಿ, ವರ್ಷಕ್ಕೆ 2 ಸತಿ ಕರೆಸ್ತಾ ಇರ್ತಾರೆ. ಈತನು ಹೋಗಿದ್ದಂತೆ. ಅವ್ರ ಅಮಾನತಾಗಿದ್ದಂತ ಅಧಿಕಾರಿ ಕಾಂಗ್ರೆಸ್ ಅವರನ್ನ ಬಳಸ್ಕೊಂಡು ದೂರು ಕೊಟ್ಟಿದೆ. ಅವ್ರಿಗೆ ಒತ್ತಡ ನೋಡ್ರಿ, ಕಾಂಗ್ರೆಸ್ ಯಾರನ್ನೂ ಬಳಸುವಂತ ಅವಶ್ಯಕತೆ ಇಲ್ಲ. ಅವನು ದೂರು ಕೊಟ್ಟಿದ್ದಾನೆ, FIR ರಿಜಿಸ್ಟರ್ ಮಾಡಿದ್ದಾರೆ. ಈಗ ಕೋರ್ಟ್ ಅವರು FIR ನ ಸ್ಟೇ ಮಾಡಿದ್ದಾರೆ ಅಂತ ಪೇಪರ್ ಓದಿದ್ದಾರೆ. ಕಲ್ಲೇಶ್ ಮೇಲೆ ಕರಪ್ಷನ್ ಆಗಿತ್ತು, ಅವನ ಮೇಲೆ ಅಮಾನತ್ ಮಾಡಿದ್ರು, ಕರಪ್ಷನ್ ಅಲಿಗೇಷನ್ ಇತ್ತು ಕಲ್ಲೇಶ್ ಮೇಲೆ. ಇದ್ರೆ ಒದ್ದೊಳಕ್ ಹಾಕ್ತಾರೆ, ಕಾನೂನು ಪ್ರಕಾರ ಹೋಗ್ತಾರೆ. ಅದಕ್ಕೆ ಆಗ್ತಾವಂತಾರೆ. ಸೂರಜ್ ರೇವಣ್ಣ ಜೈಲಿಂದ ರಿಲೀಸ್ ಆಗುವಾಗ ಹೇಳ್ತಾರೆ, ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷ ಇಬ್ರು ಸೇರ್ಕೊಂಡು ನಮ್ಮನ್ನ ಮುಕ್ತ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ದಿನದಲ್ಲಿ ನಾನು ಹೊರಗಡೆ ಬಂದ್ಮೇಲೆ ಎಲ್ಲಾ ಬಿಚ್ಚಿಡ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವ್ರವ್ರ ಹಕ್ಕನ್ನ ನಾವ್ಯಾಕೆ ತಡೆಯಕ್ಕಾಗ್ತದೆ? ನಿನ್ಗೇನಾದ್ರು ನಿಂದು ಬಿಚ್ಚಾರಿದ್ರೆ, ನಂದು ಬಿಚ್ಚಾರಿದ್ರೆ, ಇನ್ನೊಬ್ರು ಬಿಚ್ಚಾರಿಲ್ಲ, ಬಿಚ್ಚೋರೆಲ್ಲ ನಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.